ನಂಬಿಕೆಯಿಂದ ನಾವೇನ್ ಮಾಡಬೇಕು? ಪ್ರಾರ್ಥಿಸಬೇಕು. ಓದೋಣ. ಅಮೋರಿಯರು ಯೆಹೋವನು ಅಮೋರಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸುವ ದಿನದಲ್ಲಿ ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ, ನೀನು ಗಿಬಿಯೋನಿನಲ್ಲಿಯೋ, ಚಂದ್ರನೇ, ನೀನು ಅಯಲೋನ್ ತಗ್ಗಿನಲ್ಲಿಯೋ ನಿಲ್ಲಿರಿ ಎಂದು ಇಸ್ರಾಯೇಲರ ಸಮಕ್ಷಮದಲ್ಲಿ ಆಜ್ಞಾಪಿಸಲು ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮುಯ್ಯು ತೀರಿಸುವವರೆಗೆ ಆ ಸೂರ್ಯ ಆ ಚಂದ್ರ ಅಲ್ಲಿ ನಿಂತರು ಅಂತ ಬೈಬಲ್ ವಾಕ್ಯ ಹೇಳ್ತಾನೆ. ಹಲ್ಲೆಲೂಯಾ. ನಂಬಿಕೆಯಿಂದ ಯೆಹೋಶುವನು ಪ್ರಾರ್ಥನೆ ಮಾಡಿದ. ಆ ನಂಬಿಕೆಯಿಂದ ಮಾಡಿದ ಆ ಪ್ರಾರ್ಥನೆ ಅವರಿಗೆ ಯುದ್ಧದಲ್ಲಿ ಜಯವನ್ನು ಕೊಟ್ಟಿತು. ಆಮೆನ್. ಜೋರಗಳು ಹಲ್ಲೆಲೂಯಾ. ಇನ್ನೊಗಡೆ ಹಲ್ಲೆಲೂಯಾ. ನಂಬಿಕೆಯಿಂದ ಮಾಡುವ ಪ್ರಾರ್ಥನೆ ನಿನ್ನ ಕುಟುಂಬದ ಕಷ್ಟವನ್ನ, ನಂಬಿಕೆಯಿಂದ ಮಾಡುವ ಪ್ರಾರ್ಥನೆ ನಿನ್ನ ಕುಟುಂಬದ ಸಮಸ್ಯೆಗಳನ್ನ, ನಂಬಿಕೆಯಿಂದ ಮಾಡುವ ಪ್ರಾರ್ಥನೆ ನಿನ್ನ ಪರಿಸ್ಥಿತಿಯನ್ನ ಬದಲಾಯಿಸ್ತದೆ. ಆಮೆನ್. ಒಂದು ನಾವೇಂಗ್ ಪ್ರಾರ್ಥಿಸ್ಬೇಕು? ನಮ್ಮ ನಂಬಿಕೆ ವಿರುದ್ಧವಾಗಿ ಅನೇಕ ಸಮಸ್ಯೆ ಬರ್ತಾವೆ. ಇದಾಗೋದುಂಟಾ? ಇದು ಸಾಧ್ಯನಾ? ಇದಾಗಬಹುದಾ ಅಂತ ಯೋಚನೆ ಅನೇಕ ಸಲ ನಮ್ಮ ತಲೆ ಒಳಗೆ ಬರ್ತಾವೆ. ಇಲ್ಲ, ಪಕ್ಕದವ್ರು ನಮಗೆ ಹೇಳ್ತಾರೆ ಅದಾಗಲ್ಲ, ಬಿಟ್ಬಿಡಪ್ಪ ಅಂತ. ಇದು ಹೇಳ್ತಾರೆ ಅದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಆದರೆ ನೀನು ಹೇಳಬೇಕು, ನಾನು ನಂಬಿರೋ ದೇವರಿಗೆ ಅದು ಸಾಧ್ಯ. ನಾನು ನಂಬಿರೋ ದೇವರು ಅದನ್ನು ಮಾಡಲು ಶಕ್ತನ. ಆಮೆನ್. ಆಮೆನ್. ಹೇಗೆ ಪ್ರಾರ್ಥಿಸಬೇಕು? ಯೆಹೋಶುವನು ಪ್ರಾರ್ಥನೆ ಮಾಡಿದ್ನ ಆ ಯೆಹೋಶುವನ ಪ್ರಾರ್ಥನೆ ಕೇಳಿಸ್ಕೊಂಡು ಏನ್ ನಿಂತಿತ್ತು? ಸೂರ್ಯ ಚಂದ್ರ. ಸಾಮಾನ್ಯವಾದದಲ್ಲ. ಎರಡನೇದಾಗಿ ಇನ್ನೊಂದು ವ್ಯಕ್ತಿ ನಂಬಿಕೆಯಿಂದ ಪ್ರಾರ್ಥಿಸ್ತಾನೆ. ಯಾಕೋಬನ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿದ್ದಾನೆ ಆ ವ್ಯಕ್ತಿ. ಆತನ ಹೆಸರು ಏಲಿಯ. ಏಲಿಯನು. ಅವನ ಕಾಲದಲ್ಲಿ 3 ವರ್ಷ 6 ತಿಂಗಳ ಮಳೆ ಬರಬಾರದು. ನಂಬಿಕೆಯಿಂದ ಏಲಿಯನು ಪ್ರಾರ್ಥಿಸಿದ. ಆ ಏಲಿಯನ ಪ್ರಾರ್ಥನೆ ದೇವರು ಕೇಳಿಸ್ಕೊಂಡು 3 ವರ್ಷ 6 ತಿಂಗಳು ಮಳೆ ಬೀಳಲಿಲ್ಲ ಭೂಮಿ ಮೇಲೆ. ಬರಗಾಲ ಬಂತು. ಅದೇ ಏಲಿಯನು ತಿರುಗಿ ಪ್ರಾರ್ಥಿಸಿದ, ಮಳೆ ಬಂತು. ಬೈಬಲ್ ತೆಗೆರಿ, ಯಾಕೋಬನ ಬರೆದ ಪತ್ರಿಕೆ ಅದು 5ನೇ ಅಧ್ಯಾಯ 17ನೇ ವಚನದಲ್ಲಿ ಆ ವಾಕ್ಯ ನಮಗೆ ಕಾಣಲ್ಪಡ್ತದೆ. ನೋಡ್ರಿ, ಅಲ್ಲಿ ಕರ್ತನ ವಾಕ್ಯ ಹೀಗೆ ಹೇಳ್ತದೆ. ಪ್ರಿಯ ಜನರೇ, ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ನಾನು ಓದ್ತಾನೆ. ಏಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗೆರೆಯಿತು, ಭೂಮಿಯು ಬೆಳೆಯಿತು. ಹಲ್ಲೆಲೂಯಾ. ನಂಬರ್ 2, ಎರಡನೇದಾಗಿ ಎಲಿಯನ್ನು ಪ್ರಾರ್ಥನೆ ಮಾಡಿದ. ಏನಂತ ಪ್ರಾರ್ಥನೆ ಮಾಡಿದ ಅಂದ್ರೆ ಮಳೆ ಬರಬಾರದು ಅಂತ ಪ್ರಾರ್ಥನೆ ಮಾಡಿದಾಗ ನಂಬಿಕೆಯಿಂದ ಎಲಿಯನ್ನು ಪ್ರಾರ್ಥನೆ ಕೇಳಿಸ್ಕೊಂಡು ದೇವರು ಮಳೆ ಸ್ಟಾಪ್ ಮಾಡಿದ. ನಂಬಿಕೆಯಿಂದ ತಿರುಗಿ ಎಲಿಯನ್ನು ಪ್ರಾರ್ಥಿಸಿದ, ಮಳೆ ತಿರುಗಿ ಬಂತು, ಭೂಮಿ ಮಳೆಗೆರೆಯಿತು, ಬೆಳೆ ಬೆಳೆಯಿತು, ಆಶೀರ್ವಾದ ಪ್ರಾರಂಭವಾಯಿತು. ಇವತ್ತಿನ ಕುಟುಂಬದ ಕಷ್ಟ, ನಿನಗಿರುವ ರೋಗ, ನಿನಗಿರುವ ಪರಿಸ್ಥಿತಿ ಬದಲಾಗಬೇಕಂದ್ರೆ ನೀನು ಮಾಡಬೇಕಾದುದು ನಂಬರ್ 1, ನಂಬಿಕೆಯಿಂದ ಪ್ರಾರ್ಥಿಸು. ಎಲ್ಲರೂ ಆಗಲ್ಲ ಅಂತ ಹೇಳ್ತಾರೆ, ನೀನು ನಂಬಿಕೆಯಿಂದ ಹೇಳು, ಅದು ಆಗುತ್ತೆ. ಹೇಳಿ, ನನ್ನ ಎಡಗಡೆ ಬಲಗಡೆ ಇರೋರು ಹೇಳ್ರಿ, ಆಗಲ್ಲ ಅಂತ ಹೇಳ್ತಾರೆ. ಬಲಗಡೆರು ಆಗಲ್ಲ ಅಂತ ಹೇಳ್ತಾರೆ, ಎಡಗಡೆರು ಆಗಲ್ಲ ಅಂತ ಹೇಳ್ತಾರೆ, ಮುಂದಗಡೆರು ಆಗಲ್ಲ ಅಂತ ಹೇಳ್ತಾರೆ. ಕೈ ತೋರಿಸಿ ಹೇಳಿ. ಹಿಂದಿರೋರು ಆಗಲ್ಲ ಅಂತ ಹೇಳ್ತಾರೆ. ಅದು ನನ್ನೊಳಗರೆ ಏಸಯ್ಯ, ಅದಾಗುತ್ತೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ ಅಂತೀರಾ?